ದುಷ್ಯಂತ ಮತ್ತು ಶಕುಂತಲೆಯ ಕತೆ. ಇದು ಅತಿ ಪ್ರಾಚೀನ ಭಾರತೀಯ ಮಹಾಕವಿ ಕಾಳಿದಾಸ ಕೃತಿಯಾದ ಅಭಿಜ್ಞಾನ ಶಾಕುಂತಲಾ ನಾಟಕದ ಆಧಾರದ ಮೇಲೆ ಪ್ರಸಿದ್ಧವಾದ ಪ್ರೇಮಕತೆ. ದುಷ್ಯಂತನು ಪೌರವ ವಂಶದ ಪ್ರತಾಪಶಾಲಿ ರಾಜನಾಗಿದ್ದ. ಅವನು ಧರ್ಮನಿಷ್ಠ, ಶೂರ ಮತ್ತು ಪ್ರಜಾಪಾಲಕ ರಾಜನಾಗಿದ್ದ. ಒಂದು ದಿನ ಅವನು ಬೇಟೆಗೆ ಹೋಗಿ ಅರಣ್ಯದೊಳಗೆ ಪ್ರವೇಶಿಸುತ್ತಾನೆ. ಅರಣ್ಯದಲ್ಲಿ ರಾಜನು ಕಣ್ವ ಮಹರ್ಷಿಯ ಆಶ್ರಮಕ್ಕೆ ಹೋಗುತ್ತಾನೆ. ಅಲ್ಲಿ ಅವನು ಅತಿಶಯ ಸುಂದರವಾದ, ಶಾಂತ ಸ್ವಭಾವದ ಶಕುಂತಲೆಯನ್ನು ಕಾಣುತ್ತಾನೆ. ಶಕುಂತಲೆ ವಿದರ್ಭರಾಜನ ಮಗಳಾಗಿದ್ದರೂ ಅಗ್ನಿದೇವರು ದತ್ತಿಸಿದ ಮೀನಾಕ್ಷಿಯನ್ನು ವಿಶ್ವಾಮಿತ್ರ ಮಹರ್ಷಿಯು ತಪಸ್ಸು ಮುರಿದಾಗ ತಂದ ಬಾಲಕಿಯಾದಳು. ಅವಳನ್ನು ಕಣ್ವ ಋಷಿಯು ಬೆಳೆಸುತ್ತಾನೆ. ದುಷ್ಯಂತ ಮತ್ತು ಶಕುಂತಲೆ ಮೊದಲ ದೃಷ್ಟಿಯಲ್ಲೇ ಪ್ರೀತಿಸುತ್ತಾರೆ. ಅವರು ಗಾಂಧರ್ವ ವಿವಾಹದ ಮೂಲಕ ಮದುವೆಯಾಗುತ್ತಾರೆ. ರಾಜನು ಶಕುಂತಲೆಗೆ ತನ್ನ ಉಂಗುರವನ್ನು ಕೊಟ್ಟು ನಂತರ ಅರಮನೆಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿ ಹಿಂತಿರುಗುತ್ತಾನೆ. ಒಂದು ದಿನ ಶಕುಂತಲೆ ತಪೋವನದಲ್ಲಿ ಇದ್ದಾಗ ಖಂಡಿತ ತಪಸ್ಸಿನಲ್ಲಿದ್ದ ಮಹರ್ಷಿ ದುರ್ವಾಸನು ಬರುತ್ತಾನೆ. ಶಕುಂತಲೆ ಪ್ರೇಮದಲ್ಲಿ ಮುಳುಗಿ ಅವನನ್ನು ಸ್ವಾಗತಿಸದೆ ನಿರ್ಲಕ್ಷ್ಯ ಮಾಡುತ್ತಾಳೆ. ಕೋಪಗೊಂಡ ದುರ್ವಾಸ ಋಷಿ ಅವಳಿಗೆ ಶಾಪ ನೀಡುತ್ತಾನೆ. ನಿನ್ನ ಪ್ರಿಯತಮನನ್ನು ಅವನು ಮರೆತು ಬಿಡಲಿ. ಕೆಲವು ವರ್ಷಗಳ ನಂತರ ಕಣ್ವ ಋಷಿ ಶಕುಂತಲೆಗೆ ತನ್ನ ಮಗನನ್ನು ದುಷ್ಯಂತನ ಬಳಿಗೆ ಕರೆದೊಯ್ಯಲು ಸಲಹೆ ನೀಡಿದನು. ಆದಾಗ್ಯೂ ದುಷ್ಯಂತನು ತನ್ನ ಮತ್ತು ತನ್ನ ಮಗನ ಬಗ್ಗೆ ಅಪರಿಚಿತತೆಯನ್ನು ವ್ಯಕ್ತಪಡಿಸಿದಾಗ ಶಕುಂತಲೆ ಆಶ್ಚರ್ಯಚಕಿತಳಾದಳು. ಆದಾಗ್ಯೂ ಸರ್ವದಮನನು ನಿಜವಾಗಿಯೂ ದುಷ್ಯಂತನ ಮಗನೆಂದು ದೃಢಪಡಿಸಿದ ದೈವಿಕ ಧ್ವನಿಯು ಮಗುವಿಗೆ ಭರತ ಎಂದು ಮರುನಾಮಕರಣ ಮಾಡಿತು. ದುಷ್ಯಂತನು ಭರತನು ತನ್ನ ಮಗನೆಂದು ತನಗೆ ತಿಳಿದಿದೆ ಎಂದು ಒಪ್ಪಿಕೊಂಡನು. ಆದರೆ ಜನರು ಅವನ ಪಿತೃತ್ವವನ್ನು ಅನುಮಾನಿಸುತ್ತಾರೆ ಎಂಬ ಭಯದಿಂದ ಅವನು ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ ಭರತನು ರಾಜನಾದನು ಮತ್ತು ಲೋಕವನ್ನೇ ಗೆದ್ದನು. ಹೀಗೆ ಶಕುಂತಲಾ ಮತ್ತು ದುಷ್ಯಂತನ ಪ್ರೇಮ ಹಾಗೂ ವಿವಾಹವು ಪ್ರೀತಿ, ನಿರೀಕ್ಷೆ, ದುರದೃಷ್ಟ, ಶಾಪ ಮತ್ತು ಪುನರ್ಮಿಲನದ ಸುಂದರ ಕಥೆಯಾಗಿ ಜೀವಂತವಾಗಿರುತ್ತದೆ. ಈ ಕಥೆಯನ್ನು ಮುಂದುವರಿಸಲು ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಭಾಗ ಬೇಕೆಂದು.